ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ್ತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಒನ್ ಆಫ್ ದ ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಈ ಒಂದು ಕ್ವೆಶನ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಈ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನದು ಅಂತ ಹೇಳಿದ್ರೆ, ನಿಮ್ಮ ಬಾಯ್ ಬೇಬಿ ಸಿಂಪ್ಟಮ್ಸ್ ಏನಿತ್ತು, ಫಸ್ಟ್ ಬೇಬಿಗೆ ಮತ್ತು ಸೆಕೆಂಡ್ ಬೇಬಿಗೆ ಸೇಮ್ ಸಿಂಪ್ಟಮ್ಸ್ ಇತ್ತಾ, ಹಾಗೆ ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಏನಾದರೂ ಡಿಫ್ರೆನ್ಸ್ ಇತ್ತಾ ನಿಮಗೆ ಅಂತ ತುಂಬ ಜನ ನನಗೆ ಕ್ವೆಶನ್ ಮಾಡಿ ಪರ್ಸ್ನಲ್ ಆಗಿ ಕೇಳಿದ್ರಿ. ತುಂಬ ದಿವಸಗಳೇ ಆಗೋಯ್ತು ನಾನು ಈ ಒಂದು ಕ್ವೆಶನ್ ಬಗ್ಗೆ ಮಾತಾಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾತಾಡೋಣ. ನನ್ನ ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ಎರಡೂ ಸಿಂಪ್ಟಮ್ಸ್ ಸೇಮ್ ಇತ್ತಾ ನನಗೆ, ಬಿಕಾಸ್ ಬಾಯ್ ಬೇಬಿಗೆ ಸೇಮ್ ಸಿಂಪ್ಟಮ್ಸ್ ಇರುತ್ತಾ, ಫಸ್ಟ್ ಪ್ರೆಗ್ನೆನ್ಸಿಲೂ ಬಾಯ್ ಬೇಬಿ ಸೇಮ್ ಸಿಂಪ್ಟಮ್ಸ್ ಇತ್ತಾ, ಸೆಕೆಂಡ್ ಬೇಬಿಗೂ ಬಾಯ್ ಬೇಬಿ ಸೇಮ್ ಸಿಂಪ್ಟಮ್ಸ್ ಇತ್ತಾ ಅಂತ ತುಂಬ ಜನ ಕ್ವೆಶನ್ ಮಾಡಿ ಕೇಳಿದ್ದೀರಾ. ಸೊ ಅದಕ್ಕೆ ಇವತ್ತು ನಾನು ಅದನ್ನು ಆನ್ಸರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗೋ ಇರುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ನನ್ನ ಚಾನಲಲ್ಲಿ ನಿಮಗೆ ವರ್ಕಿಂಗ್ ವುಮೆನ್ ವ್ಲಾಗ್ಸ್ ವಿತ್ ಅ ಮಾಮ್ ಆಫ್ 2 ನಿಮಗೆ ನೋಡಲಿಕ್ಕೆ ಸಿಗೋದಕ್ಕೆ ಅಂತ ಹೇಳ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ಮಚ್ ಡಿಲೇ. ಸೊ ಫಸ್ಟ್ ನನ್ನ ಪ್ರೆಗ್ನೆನ್ಸಿ ಆಗಿದ್ದು ಆಫ್ಟರ್ ಮ್ಯಾರೇಜ್ ಆಲ್ಮೋಸ್ಟ್ 3/4 ಮಂತ್ಗೆಲ್ಲ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು. ಸೊ ಇಟ್ ವಾಸ್ ನನಗೆ ಹೇಗಾಯಿತು ಅಂದರೆ, ಯೂಶ್ವಲಿ ನಾನು ಪೀರಿಯಡ್ಸ್ ಯಾವತ್ತೂ ಮಿಸ್ ಆಗ್ತಾ ಇರಲಿಲ್ಲ. ಎವ್ರಿ ಮಂತ್ ಆನ್ ಡೇಟ್, ಆಚೆ ಈಚೆ 1-2 ದಿವಸ ಅಷ್ಟೇ ಹಿಂದೆ ಮುಂದೆ ಆಗ್ತಾಯಿತ್ತು. ಪಕ್ಕ ಆನ್ ಡೇಟ್ ನಾನು ಬಿಟ್ಟು ಒನ್ ವೀಕ್ಗೆ ಚೆಕ್ ಮಾಡಿದಂಥದ್ದು ಪ್ರೇಗಾ ನ್ಯೂಸಲ್ಲಿ. ಆ್ಯಂಡ್ ಫಸ್ಟ್ ಟೈಮೇ ನನಗೆ ಅದು ಒಂಥರ ಡಬಲ್ ಲೈನ್ ಬಂದಿತ್ತು. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ ಡೇ. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗಿದ್ರು. ಸೊ ಅವಾಗಿನ್ನೂ ಕೋವಿಡ್ ಮುಂಚೆ ಆಗಿರೋದ್ರಿಂದ ಮೈ ಹಸ್ಬೆಂಡ್ ವಾಸ್ ಗೋಯಿಂಗ್ ಫಾರ್ ಆಫೀಸ್. ಸೊ ನಾನೊಬ್ಬಳೇ ಇದ್ದಿದ್ದು ಟೆಸ್ಟ್ ಮಾಡಬೇಕಾದಾಗ. ಸೊ ಸರಿ ಆಯಿತು ಅಂದ್ಬಿಟ್ಟು ಹಿಂದಿನ ದಿವಸ ನೈಟು ನಾನು ಆ ಪ್ರೇಗಾ ನ್ಯೂಸ್ ಕಿಟ್ನ ತರಿಸಿಟ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಹೇಳಿ ನಾನು ತರಿಸಿ ಇಟ್ಕೊಂಡಿದ್ದೆ ಅದನ್ನು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದ್ದಂಥದ್ದು. ಬಿಕಾಸ್ ಅಕ್ಯುರೇಟ್ ರಿಸಲ್ಟ್ ಬರಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಯೂರಿನ್ ಟೆಸ್ಟ್ ಏನಿದೆ ಅದು ತುಂಬ ಅಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ನೈಟೆಲ್ಲ ಮಾಡೋದು ಬೇಡ, ನಾಳೆ ಬೆಳಗ್ಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದಂಥದ್ದು. ಸೊ ಅವರು ಆಫೀಸಿಗೆ ಹೊರಟರು. ಅವ್ರಿಗೆಲ್ಲ ರೆಡಿ ಮಾಡಿ ಆಫೀಸಿಗೆ ಕಳಿಸಾದ್ಮೇಲೆ ನಾನು UPT ಅರೌಂಡ್ 7 o'clock ಮಾರ್ನಿಂಗ್ ಮಾಡಿದ್ದು. ಅವ್ರ ಆಫೀಸ್ಗೆ ಹೋಗಾದ್ಮೇಲೆ ಮಾಡಬೇಕಾದಾಗ ಫುಲ್ಲು ಒಂಥರ ಭಯ ಥರ ಇತ್ತು. ಸೊ ಆ ಸ್ಯಾಂಪಲ್ಲು ಇದೆಲ್ಲ ಡ್ರಾಪ್ಸ್ ಎಲ್ಲ ಹಾಕಿ ವಿಡಿಯೋ ಎಲ್ಲ ಮಾಡಿದ್ದೆ ನಾನು. ಇಟ್ ವಾಸ್ ಕ್ವೈಟ್ ಲಾಂಗ್ ಬ್ಯಾಕ್, 5-6 years ಬ್ಯಾಕ್ ಅಲ್ವಾ. ಐ ಸ್ಟಿಲ್ ರಿಮೆಂಬರ್ ಐ ಡನ್ ದಟ್ ವಿಡಿಯೋ. ರೀಸೆಂಟಾಗಿ ಯಾವಾಗಲೂ ನಾನು ಅದನ್ನು ಡಿಲೀಟ್ ಮಾಡಿದೆ ಅಂದ್ಕೊಳ್ತೀನಿ. ಸೊ ಆ ವಿಡಿಯೋ ಇತ್ತು ಮಾಡಿದಂಥದ್ದು. ಡ್ರಾಪ್ಸ್ ಹಾಕಿದ ತಕ್ಷಣ ಅದು 2 ಡಬಲ್ ಲೈನ್ ಕ್ಲಿಯರ್ ಆಗಿ ಬಂತು. ಜಸ್ಟ್ ನನ್ನ ಪೀರಿಯಡ್ಸ್ ಮಿಸ್ ಮಾಡಿ 1 ವೀಕಿಗೆ ನಾನು ಟೆಸ್ಟ್ ಮಾಡಿದಂಥದ್ದು. ಫಸ್ಟ್ ಟೆಸ್ಟಲ್ಲೇ ನನಗೆ ಡಬಲ್ ಲೈನ್ ಬಂತು. ಸಿಕ್ಕಾಬಟ್ಟೆ ಒಂಥರ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಲ್ಲ ನನಗೆ. ನಮ್ಮ ಮನೆಯವ್ರು ಬೇರೆ ಇಲ್ಲ, ಒಬ್ಬಳೇ ಇದ್ದೀನಿ ಮನೇಲಿ. ಯಾರಿಗೂ ಹೇಳಲಿಲ್ಲ ನಾನು. ಓಕೆ ಅಂದ್ಬಿಟ್ಟು ಯಾರಿಗೂ, ಅಮ್ಮಂಗೂ ಹೇಳಿಲ್ಲ, ಯಾರಿಗೂ ಹೇಳಲಿಲ್ಲ ನಾನು. ಸೊ ಫಸ್ಟ್ ಹೇಳೋಣ ನಮ್ಮ ಮನೆಯವ್ರಿಗೆ ಅಂಥೇಳಿ ಅವ್ರು ಸಂಜೆ ಬರೋ ತನಕನೂ ಅದೇ ಮೈಂಡಲ್ಲಿ ಓಡ್ತಾ ಇದೆ ಗುಂಗು ಅಂತ. ಆ್ಯಂಡ್ ಸಂಜೆ ಬಂದ ಮೇಲೆ ನಮ್ಮ ಮನೆಯವ್ರಿಗೆ ಅದು UPT ಕಿಟ್ ಏನಿದೆ ಅದನ್ನು ತೋರಿಸ್ದೆ, ಹೀಗೆ ಯಾವುದು ಚೂಸ್ ಮಾಡಿ ಅಂಥೇಳಿ. ಅವ್ರು ಚೂಸ್ ಮಾಡಿದ್ರು. ಅದು ಓಪನ್ ಮಾಡಿದಾಗ ಡಬಲ್ ಲೈನ್ ಬಂದಿತ್ತು. ಸೊ ಅವರು ಒಂಥರ ಕನ್ಫ್ಯೂಷನ್ ಸ್ಟೇಟು. ಇಷ್ಟು ಬೇಕಾಗುತ್ತಾ, ಓಕೆ ಅಂತ ಹೇಳ್ಬಿಟ್ಟು. ಇವನ್ ಹಿ ವಾಸ್ ವೆರಿ ಸರ್ಪ್ರೈಸ್ಡ್. ಓಕೆ ಕನ್ಫರ್ಮಾ 2 ಲೈನ್ ಅಂದರೆ ಕನ್ಫರ್ಮಾ, 1 ಲೈನ್ ಅಂದರೆ ಕನ್ಫರ್ಮಾ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿದ್ಯಾ, ಅದೇ ಥರ ಮಾಡ್ದ ನೀನೆಲ್ಲ ಅಂತ. ಹಿ ವಾಸ್ ಕ್ರಾಸ್ ಚೆಕಿಂಗ್ ಇಟ್. ಹೌದು ಅದೇ ಥರ ಮಾಡಿದೆ ಅಂತ. ಆ್ಯಂಡ್ ಹಿ ವಾಸ್ ಆಲ್ಸೋ ಹ್ಯಾಪಿ ಅಬೌಟ್ ಇಟ್. ಬಿಕಾಸ್ ವಿ ಹ್ಯಾಡ್ ಆಲ್ರೆಡಿ ಪ್ಲ್ಯಾನ್, ಲೈಕ್ ಯಾವುದೋ ಪ್ಲ್ಯಾನಿಂಗ್ ಬೇಡ, ವಿ ಶುಡ್ ಹ್ಯಾವ್ ಫಸ್ಟ್ ಗೆಟ್, ಆಮೇಲೆ ನೋಡೋಣ, ವಿಲ್ ಟೇಕ್ ಅ ಬ್ರೇಕ್ ಫಾರ್ ದ ಸೆಕೆಂಡ್ ಒನ್ ಅನ್ನೋ ಅಂಥ ಥಾಟ್ ಇತ್ತು ಫಸ್ಟೇ. ನಮ್ಮ ಮನೆಯವ್ರಿಗೆ 2 ಬೇಬೀಸ್ ಬೇಕೇ ಬೇಕು ಅಂತ ಈ ಹ್ಯಾಡ್ ಇಟ್ ಇನ್ ಹಿಸ್ ಮೈಂಡ್. ಸೊ ಹಾಗಾಗಿ ವಿ ಹ್ಯಾಡ್ ಫಸ್ಟ್ ಇಯರಲ್ಲೇ ನಮಗೆ ಫಸ್ಟ್ ಬೇಬಿ ಕಂಪ್ಲೀಟ್ ನಮಗೆ ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ 1 ಇಯರಲ್ಲೇ ನಮಗೆ ಬೇಬಿ ಆಗಿತ್ತು. ಸೊ ದ್ಯಾಟ್ ವಾಸ್ ಒನ್ ಗುಡ್ ಥಿಂಗ್ ಅಂತ ಹೇಳ್ಬೋದು.
ಆ್ಯಂಡ್ ಆದಮೇಲೆ ವಿ ಹ್ಯಾಡ್ ಟು ವಿಸಿಟ್ ಅ ಡಾಕ್ಟರ್ನ ವಿಸಿಟ್ ಮಾಡಿ ಅವರು ಕೂಡ ವೆಜೈನಲಲ್ಲಿ ಟೆಸ್ಟ್ ಮಾಡಿಬಿಟ್ಟು ಮತ್ತು ಬ್ಲಡ್ ಟೆಸ್ಟ್ ರಿಪೋರ್ಟು HCG ಎಲ್ಲ ಚೆಕ್ ಮಾಡಿ ಓಕೆ ಕನ್ಫರ್ಮೇಷನ್ ಮಾಡಿದ್ರು. ಇಟ್ ವಾಸ್ ವೆರಿ 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 ಈಸಿ ಗೋಯಿಂಗ್ ಅಂತಲೇ ಹೇಳ್ಬೋದು. ನನಗೆ ಅನ್ನಿಸ್ತಾನೆ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಅಂತ, ಬಿಕಾಸ್ ಐ ವಾಸ್ ವೆರಿ ಮಚ್ ನಾರ್ಮಲ್. ಮಾರ್ನಿಂಗ್ ಸಿಮ್ಟಮ್ಸ್ ಆಗಲಿ, ಮಾರ್ನಿಂಗ್ ಸಿಮ್ಟಮ್ಸ್ ಅಂದರೆ ಯೂಶ್ವಲಿ ಈ ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ತಲೆ ಸುತ್ತಿರ್ಬೋದು, ಆಮೇಲೆ ಆ ಥರದ್ದೇನೂ ಇರ್ತಾ ಇರಲಿಲ್ಲ. ಮತ್ತು ಯಾವುದೇ ರೀತಿ ಫುಡ್ ಅಲರ್ಜಿ ಇರ್ತಾ ಇರಲಿಲ್ಲ. ಕೆಲವ್ರಿಗೆ ಏನಾದರೂ ತರಕಾರಿ ಬೇಯಿಸೋದು ಅಥವಾ ಏನಾದರೂ ಅನ್ನದ ಸ್ಮೆಲ್ಲು ಆ ಥರ ಏನಾದರೂ ಇದ್ದರೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಸೊ ಆ ಥರದ್ದು ಏನೂ ಸಿಮ್ಟಮ್ಸ್ ಇಲ್ಲ, ಯಾವುದಕ್ಕೂ ಸೆನ್ಸಿಟಿವಿಟಿ ಇರಲಿಲ್ಲ. ಐ ವಾಸ್ ವೆರಿ ವೆರಿ ಮಚ್ ನಾರ್ಮಲ್ ಅಂತಲೇ ಹೇಳ್ಬೋದು. ಸೊ ಯಾವುದಕ್ಕೂ ನನಗೆ ಇದು ತಿನ್ನೋಕ್ಕಾಗ್ತಾಯಿಲ್ಲಪ್ಪ ಅನ್ನೋ ರೆಸಿಸ್ಟೆನ್ಸ್ ಇರ್ತಾ ಇರಲಿಲ್ಲ ನನಗೆ. ಮಾರ್ನಿಂಗ್ ಸಿಕ್ನೆಸ್ ಕೂಡ ಇರ್ತಾ ಇರಲಿಲ್ಲ. ಹೌದು, ಆ್ಯಕ್ಚುಲಿ ಒಂದು ಸತಿ ಕೂಡ ನಾನು ವಾಮಿಟ್ ಮಾಡ್ಕೊಂಡಿದ್ದು ನನಗೆ ನೆನಪೇ ಇಲ್ಲ. ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆಗಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಲಿ ವಾಮಿಟ್ ಅಂತ ಆಗಲಿ ಆ ಥರದ್ದು ಆಗೇ ಇಲ್ಲ ನನಗೆ. ನನಗೆ ಎರಡಿಗೂ ಪ್ರೆಗ್ನೆನ್ಸಿ ದೇರ್ ವಾಸ್ ನೋ ವಾಮಿಟಿಂಗ್ ಎಟ್ ಆಲ್. ಸೊ ಐ ಶುಡ್ ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್ ಅಂತ ಹೇಳಬೇಕು. ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿ ಆದಾಗಲೂ ಕೂಡ ಐ ವಾಸ್ ವರ್ಕಿಂಗ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 2 months ಏನೋ ಹೋದೆ. ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಮನೆಯಿಂದನೇ ನಾನು ಕ್ಲಾಸಸ್ನ ತೊಗೊಳ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಟ್ರಾವೆಲಿಂಗ್ ಕೂಡ ಏನೋ ಅಷ್ಟು ಕಷ್ಟ ಆಗ್ತಾರಲ್ಲ. ನಾನು ಅರ್ಲಿ ಪ್ರೆಗ್ನೆನ್ಸಿನಲ್ಲೇ ಐ ವಾಸ್ ಗೋಯಿಂಗ್ ಫಾರ್ ವರ್ಕ್ಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಕ್ಕೂ ಮುಂಚೆ ಹೇಳಬೇಕು ಅಂತಂದರೆ ಆ ಮಂತಲ್ಲೇ ನನಗೆ ಒಂದು ಸ್ವಲ್ಪ ಲೈಟ್ ಸ್ಪಾಟಿಂಗ್ಸ್ ಕೂಡ ಆಗಿತ್ತು. ಆದಮೇಲೆ ನಾನೇನು ಅಂದ್ಕೊಂಡಿದ್ದೆ, ಓಕೆ ಈ ಮಂತ್ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ವೆರಿ ಲೈಟ್ ಸ್ಪಾಟಿಂಗ್ಸ್. ಯೂಶ್ವಲಿ ನನಗೆ ಆ ಥರ ಸ್ಪಾಟಿಂಗ್ಸ್ ಆಗೋದೇ ಇಲ್ಲ. ಸೊ ವೆರಿ ಲೈಟ್ ಸ್ಪಾಟಿಂಗ್ಸ್ ಆಯ್ತಲ್ಲ, ಈ ಮಂತ್ ಆಗಿದ್ದೀನಿ ನಾನು ಅಂದ್ಕೊಂಡು ಸುಮ್ಮನಾದೆ. ಬಟ್ ಆದರೆ ಸ್ಪಾಟಿಂಗ್ಸ್ ಆಯಿತು, ಬಟ್ 3 days ನಂಗೆ ಹೆವಿ ಫ್ಲೋ ಇರ್ತಿತ್ತು. ಆ ಥರ ಏನೂ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ದೆನ್ ಐ ಡಿಡ್ ಮತ್ತೊಂದು ಸತಿ ಚೆಕ್ ಮಾಡಿದಾಗ ಆವಾಗ ಗೊತ್ತಾಗಿದ್ದು ಓಕೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು ನಂದು UPT ಮಾಡಬೇಕಾದಾಗ್ಲೇ. ಹಾಗಾಗಿ ಅದು 9 ಕನ್ಫರ್ಮೇಷನ್ ಬಂದಿದೆ. ಬಿಕಾಸ್ ಆ ಟೈಮಿಗೆ ನಾನು ಪೀರಿಯಡ್ಸ್ ಏನಾಗ್ತೀನಿ ಅದೇ ದಿವಸ ಒಂದು ಸ್ವಲ್ಪ ಲೈಟ್ ಸ್ಪಾಟಿಂಗ್ಸ್ ಆಗಿತ್ತು ಅಷ್ಟೇ ನನಗೆ. ಓಕೆ ಆಗಿದೆ ಅಂದ್ಕೊಂಡ್ಬಿಟ್ಟು ನಾನು ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಐ ವಾಸ್ ಲೈಕ್ ಓಕೆ ಐ ವಾಸ್ ಜಸ್ಟ್ ರಿಲ್ಯಾಕ್ಸ್ಡ್. ಬಟ್ ದೆನ್ ಲೈಟ್ ಸ್ಪಾಟಿಂಗ್ಸ್ ಇದೆಯಲ್ಲ ಇದು ಯಾಕೋ ಆಗಿಲ್ಲ ಅಂತ ಹೇಳಿ ಮತ್ತೆ ವೆನ್ ವಿ ವೆಂಟ್ ಆ್ಯಂಡ್ ಡಿಡ್ ದ UPT ಆವಾಗ ನನಗೆ 9 ಬಂದಿದ್ದು. ಸೊ ಆಲ್ಮೋಸ್ಟ್ ತುಂಬ ದಿವಸ ಆಗಿದೆ, ನಾನು ನೋಡ್ಕೊಂಡಿಲ್ಲ ಅಷ್ಟೇ. ಅಂದರೆ ಲೈಟ್ ಸ್ಪಾಟಿಂಗ್ಸ್ ಆಗಿದೆಯಲ್ಲ ಇದೇ ಪೀರಿಯಡ್ಸ್ ಅಂದ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ದೆನ್ ಲೇಟರ್ ಇಟ್ ವಾಸ್ ಕನ್ಫರ್ಮೇಷನು. ಸೊ ಅದಾದಮೇಲೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗಿದ್ದಂಥದ್ದು. ನಾ ಆಗಲೇ ಹೇಳ್ದಂಗೆ ಅಬ್ಸಲ್ಯೂಟ್ಲಿ ನೋ ಸಿಮ್ಟಮ್ಸ್ ಆ್ಯಟ್ ಆಲ್ ಲೈಕ್ ಎನಿ ಅದರ್ ನಾರ್ಮಲ್ ವುಮೆನ್ ಹೇಗಿರ್ತಾರೆ. ಇವಾಗ ರೀಸೆಂಟಾಗಿ ನನ್ನ ವೀಡಿಯೋಸಲ್ಲಿ ಪ್ರೆಗ್ನೆನ್ಸಿ ವೀಡಿಯೋಸ್ ನೋಡಿದರೆ ನಾನು ಹೇಗೆ ಕಂಫರ್ಟಬಲ್ ಆಗಿ ಓಡಾಡ್ಕೊಂಡಿದ್ನೋ ಅದೇ ರೀತಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲೂ ಕೂಡ ಇದ್ದೆ. ಆ್ಯಂಡ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಪ್ಲೆಸೆಂಟಾ ಬಂದುಬಿಟ್ಟು ಆ್ಯಂಟೀರಿಯರ್ ಪ್ಲೆಸೆಂಟಾನೇ ಇತ್ತು. ಸೆಕೆಂಡ್ ಪ್ರೆಗ್ನೆನ್ಸಿಲೂ ಕೂಡ ಆ್ಯಂಟೀರಿಯರ್ ಪ್ಲೆಸೆಂಟಾನೇ ಇತ್ತು. ಸೊ ನಾನು ಸೆಕೆಂಡ್ ಬೇಬಿನ ಗರ್ಲ್ ಬೇಬಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ತುಂಬ ಒಂಥರ ಖುಷಿ, ಹೆಣ್ಮಕ್ಳು ಅಂದ್ರೇ ಮನೆಯಲ್ಲಿ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ. ತುಂಬ ಜನ ಅದ್ರ ಬಗ್ಗೆನೂ ಕೇಳಿದ್ರ, ಮೇಡಮ್ 2 ಬಾಯ್ ಬೇಬಿ ಅಲ್ವಾ, ಹೌ ಡು ಯು ಟೇಕ್ ದ್ಯಾಟ್, ಹೆಂಗೆ ನೀವು ಅದನ್ನು ತೊಗೊಳ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ಸೆಕೆಂಡ್ ಬೇಬಿ ಬೇಡ ಅಂತ ನಾನು ತುಂಬ ಸತಿ ಕುತ್ಕೊಂಡು ಹತ್ತಿದ್ದು ಇದೆ. ಬೇಡ, ನಮಗೆ ರೆಸ್ಪಾನ್ಸಿಬಿಲಿಟೀಸು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತು ಇಬ್ಬರು ವರ್ಕಿಂಗ್ ಇದ್ದೀವಿ, ಹೇಗೆ ಮ್ಯಾನೇಜ್ ಮಾಡ್ತೀವಿ ಮಕ್ಕಳನ್ನ ಅನ್ನೋಂಥ ತುಂಬ ಗೊಂದಲಗಳ ಮಧ್ಯೆನೇ ನಮಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿದ್ದಂಥದ್ದು. ಸೆಕೆಂಡ್ ಪ್ರೆಗ್ನೆನ್ಸಿ ವಾಸ್ ವೆರಿ ಮಚ್ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಅಸ್. ಅದಾದಮೇಲೂ ನನ್ನ ನಮ್ಮನೆಯವ್ರಿಗೆ ತುಂಬ ಸತಿ ಐ ಟ್ರೈ ಟು ಕನ್ವಿನ್ಸ್ ಬೇಡ ಭೈರವ್ ಒಬ್ಬನೇ ಸಾಕು ಅಂತ ಹೇಳಿ. ಬಟ್ ಇವಾಗ ಪಾಪನ ನೋಡಿದಾಗ ಅನಿಸುತ್ತೆ ಅಯ್ಯೋ ಐ ಹ್ಯಾಡ್ ಟೇಕನ್ ಸಚ್ ಅ ಬ್ಯಾಡ್ ಡೆಸಿಷನ್ ಅಂತ ಅನಿಸುತ್ತೆ. ಬಟ್ ಆದರೆ ನಮ್ಮ ಮನೆಯವ್ರು ಹಿ ಡಿಡ್ಂಟ್ ಲೆಟ್ ಮೀ ಟೇಕ್ ಎನಿ nasty decisions at that time. He was like no, we will do it, ಮಕ್ಳಿಗೆ ಬೇಕು. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಒಬ್ಬರೇ ಮಕ್ಕಳಲ್ಲ. ಆ್ಯಂಡ್ ಅವಕ್ಕೂ ತುಂಬ ಬೇಜಾರಾಗುತ್ತೆ. ಭೈರವ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾನೆ ಆ ಥರ ಅವ್ನ ಸರೌಂಡಿಂಗಲ್ಲಿ ಇರಬೇಕು, ಆಟ ಆಡಬೇಕು ಅಂತ ಹೇಳಿ. ಸೊ ಹಾಗಾಗಿ ದೆನ್ ವಿ ಥಾಟ್ ಓಕೆ ವಿ ಮೇಡ್ ಅ ಬ್ರೇವ್ ಡೆಸಿಷನ್, ಸರಿ ಆಯಿತು ಲೆಟ್ಸ್ ಗೋ ಫಾರ್ ಇಟ್ ಅಂತ. ಬಿಕಾಸ್ ನಾನು ಈಗಷ್ಟೇ ನನ್ನ ಕೆರಿಯರ್ ಕೂಡ ಶಿಫ್ಟ್ ಮಾಡಿದ್ದೆ. ಆ್ಯಂಡ್ ನನಗೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಇರಲಿಲ್ಲ ಇನ್ನೂ.
ಓಕೆ, ಬಟ್ ದೆನ್ 30 ಒಳಗಡೆ ನನಗೆ 2 ಬೇಬೀಸ್ ಆಯ್ತಲ್ಲ, ಅದೇ ಒಂಥರ ಸಮಾಧಾನ ಅಂತ ಹೇಳ್ಬೋದು. ಬಿಕಾಸ್ ಅವರು ದೊಡ್ಡವರಾಗೋಷ್ಟೊತ್ತಿಗೆ ಅಥವಾ ನಮಗೆ ವಯಸ್ಸಾಗೋಷ್ಟೊತ್ತಿಗೆ ಅವರು ಕೂಡ ದೊಡ್ಡವರಾಗಿರ್ತಾರೆ. ಆ್ಯಂಡ್ ಅಟ್ಲೀಸ್ಟ್ ಒಂದು ಇಂಜಿನಿಯರಿಂಗ್ ಅಥವಾ ಅವ್ರು ಏನು ಮಾಡಬೇಕಂತ ಇದ್ದಾರೋ ಲೆಟ್ ದೆಮ್ ಡೂ ಇಟ್ ಅಂತ ನನ್ನ ಥಾಟು. ಯಾವುದಕ್ಕೂ ನಾವು ಫೋರ್ಸ್ಫುಲ್ ಇಲ್ಲ. ಸೊ ನಾವು ಇಂಜಿನಿಯರಿಂಗ್ ಬಂದಾಗ ನಮ್ಮ ತಂದೆ ತಾಯಿ ಹೇಗಿದ್ರು, ಸೊ ನಾವು ನಮ್ಮ ಮಕ್ಕಳು ಟೈಮಿಗೆ ನಾವು ಒಂದು ಸ್ವಲ್ಪ ಗಟ್ಟಿಮುಟ್ಟಿಯಾಗಿ ಇರೋಣ ಅಂಥೇಳಿ. ಸೊ ದ್ಯಾಟ್ ವಾಸ್ ಆರ್ ಥಾಟ್ ಅಷ್ಟೇ. ಆ್ಯಂಡ್ ಸೆಕೆಂಡ್ ಬೇಬಿನಲ್ಲೂ ನನಗೆ ಸಿಮ್ಟಮ್ಸ್ ಅಂತ ಏನೂ ತುಂಬ ವಾಮಿಟಿಂಗ್ ಆ ಥರದ್ದು ಏನೂ ಇರಲಿಲ್ಲ. ಆದರೆ ಒಂದೇನು ಅಂತಂದರೆ, ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದೆ ಒಂಥರ ಡೈಲಮದಲ್ಲಿತ್ತು. ಈ ಫಸ್ಟ್ ಪ್ರೆಗ್ನೆನ್ಸಿ ಅಂತೂ ನಾನು ಏನು ಹೇಳಿದೆ, ಫಸ್ಟ್ ಟೈಮ್ UPT ಕಿಟ್ ತಂದಿದ್ದು, ಫಸ್ಟ್ ಟೈಮ್ ಟೆಸ್ಟ್ ಮಾಡ್ಕೊಳೋದು, ಫಸ್ಟ್ ಟೈಮೇ ರಿಸಲ್ಟ್ ಬಂದುಬಿಡ್ತು. ಸೆಕೆಂಡ್ ಒನ್ಗೆ ಪೀರಿಯಡ್ಸ್ ಮಿಸ್ ಆಗಿ 3 ವೀಕ್ಸ್ ಆಯಿತು, 4 ವೀಕ್ಸ್ ಆಯಿತು. 4 ವೀಕ್ಸ್ ಆದರೂ ನನಗೆ ಡಬಲ್ ಲೈನ್ ಬರ್ತಾಯಿಲ್ಲ, ಪೀರಿಯಡ್ಸು ಆಗ್ತಾಯಿಲ್ಲ. ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಸ್ಟೇಟ್ ಅದಂತೂ. ಸೊ ವಾಟ್ ಐ ಡೆಡ್ ವಾಸ್, ನನಗೆ ಯಾಕೋ ಮನಸ್ಸಿಲ್ಲ, ಇದು ಒಂದು ಸತಿ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರನೇ ಟೆಸ್ಟ್ ಮಾಡಿಸೋಣ. UPT ನೆಗೆಟಿವ್ ಬರ್ತದೆ, ಬಟ್ ಪೀರಿಯಡ್ಸ್ ಆಗ್ತಾಯಿಲ್ಲ ಯಾಕೆ. ದಿಸ್ ಇಸ್ ದ ಫಸ್ಟ್ ಟೈಮ್. ನನಗೆ ಆ ಥರ ಆಗೇ ಇಲ್ಲ ನನಗೆ. ಆಫ್ಟರ್ ಡೆಲಿವರಿ ಆದಮೇಲೆ ಫಸ್ಟ್ ಪ್ರೆಗ್ನೆನ್ಸಿದು ಯಾವಾಗ ನನಗೆ ಪೀರಿಯಡ್ಸ್ ಶುರುವಾಯಿತು ಆವಾಗಿಂದ ಭೈರವ್ ಹುಟ್ಟಿ 1 ಇಯರ್ ಆದಮೇಲೆ ನನಗೆ ಪೀರಿಯಡ್ಸ್ ಮತ್ತೆ ವಾಪಸ್ ಬಂದಿತ್ತು ಡೆಲಿವರಿ ಆಗಿ. ಸೊ ಹಾಗಿದ್ಮೇಲೆ ನನಗೆ ಯಾವತ್ತೂ ಮಿಸ್ ಆಗಿಲ್ಲ. ಸೊ ಈ ಸತಿ ಮಿಸ್ ಆಗ್ತದೆ ಅಂದರೆ, ಸೊ ದರ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಟು ಥಿಂಕ್ ಅಬೌಟ್ ಅಂತ ಅಂದ್ಕೊಂಡು ದೆನ್ ವಿ ವೆಂಟ್ ಟು ಡಾಕ್ಟರ್. ಅವ್ರಿಗೆ ಹೋಗಿ ಹೇಳಿದೆ, ಐ ಜಸ್ಟ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್. ಅವ್ರು ಫಸ್ಟ್ ಕೇಳಿದ್ದು PCOD ಇದೆಯಾ, PCOS ಇದೆಯಾ ನಿಮಗೆ ಏನಾದರೂ, ಆ ಥರದ್ದೆಲ್ಲ ಒಂದಷ್ಟು ಕ್ವೆಶನ್ಸ್ಗಳು ಕೇಳಿದ್ರು ಆಯಿತಾ. ಸೊ ನನಗೆ ಯಾವುದೇ ರೀತಿ PCOD PCOS ಏನೂ ಇಲ್ಲ ಮೇಡಮ್, ರೆಗ್ಯುಲರಾಗಿ ಆಗ್ತಾಯಿದೆ, ಬಟ್ ಈಗ ಆಗ್ತಾಯಿಲ್ಲ ಅನ್ನೋವಂಥದ್ದು ಒಂದು ಟೆನ್ಷನ್ ಇದೆ ಅಂತ ಹೇಳಿದೆ. ಸೊ ಅದಕ್ಕೆ ಶಿ ಸಜೆಸ್ಟ್ ಗೋ ಫಾರ್ ಅ ಬ್ಲಡ್ ಟೆಸ್ಟ್. ಸೊ UPTಲಿ ಕೆಲವೊಂದು ಸತಿ ಫಾಲ್ಸ್ ನೆಗೆಟಿವ್ ಕೂಡ ಇರುತ್ತೆ ಅಥವಾ ಟ್ರೂ ಪಾಸಿಟಿವ್ ಕೂಡ ಇರುತ್ತೆ. ಸೊ ಲೆಟ್ಸ್ ನಾಟ್ ಟೇಕ್ ಚಾನ್ಸ್ ಅಂತ ಹೇಳಿ ದಿ ಸಜೆಸ್ಟೆಡ್ ಫಾರ್ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ. ಸೊ ಇನ್ ದ ಬ್ಲಡ್ ಟೆಸ್ಟ್ ದ HCG ವ್ಯಾಲ್ಯೂ ಏನಿರಬೇಕಿತ್ತು ದ್ಯಾಟ್ ವಾಸ್ ವೆರಿ ಮಚ್ ಮ್ಯಾಚಿಂಗ್ ಅ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಥರನೇ ಅಂತ ಹೇಳ್ಬೋದು. ಬಟ್ ಆದರೆ ಡಾಕ್ಟರ್ ಏನು ಹೇಳಿದ್ರು, 24 hours ಆದಮೇಲೆ ಮತ್ತೆ ರಿಪೀಟ್ ಮಾಡಿ HCGನ ಆಮೇಲೆ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೇಳಿದ್ರು. ಇದು ಯಾಕೆ, ಈಗ ಆಲ್ರೆಡಿ ಇದೆ ಅಂತ ಕನ್ಫರ್ಮ್ ಆಗ್ತದೆ, ಬಟ್ UPTನಲ್ಲಿ ತೋರಿಸ್ತಾ ಇಲ್ಲ ನನಗೆ. ಬಟ್ ಇಲ್ಲಿ HCGನಲ್ಲಿ ಪ್ರೆಗ್ನೆಂಟ್ ಅಂತ ತೋರಿಸ್ದೆ. ಒಂಥರ ಕನ್ಫ್ಯೂಷನ್ ಸ್ಟೇಟ್ ನನಗೊಂಥರ. ಆ ಕನ್ಫರ್ಮೇಷನ್ ಸ್ಟೇಟ್, ಸೆಕೆಂಡ್ ಬೇಬಿದು ಕನ್ಫರ್ಮೇಷನ್ನೇ ನನಗೊಂಥರ ಕ್ಲಮ್ಸಿ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ದೆನ್ ಡಾಕ್ಟರ್ ಹೇಳಿದ್ರಲ್ಲ, ಸರಿ ಇನ್ನೊಂದು ಸತಿ ಮಾಡಿಸು ಅಂತ. ದೆನ್ ವಿ ಥಾಟ್ ಓಕೆ, ನಾವು ಫಸ್ಟ್ ಭೈರವ್ಗೆ ಎಲ್ಲಿ ತೋರಿಸಿದ್ವು ಅದೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋಣ, ಸೊ ದ್ಯಾಟ್ ಒಂದು ಕ್ಲಾರಿಟಿ ಬರುತ್ತೆ ನಮಗೆ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ದೆನ್ ಅವರೇನು ಬ್ಲಡ್ ಟೆಸ್ಟ್ ಏನು ಹೇಳಿಲ್ಲ. ಹೇಳಿದ್ವಿ ನಾವು ಈ ಥರ ಬ್ಲಡ್ ಟೆಸ್ಟ್ ಆಲ್ರೆಡಿ ಮಾಡಿಸಿದ್ದೀವಿ, ಅದರಲ್ಲಿ ಬಂದಿದೆ, ಮತ್ತೆ ಪುನಃ ಮಾಡಿಸಿ ಅಂತ ಕೇಳ್ತಾಯಿದ್ರೆ, ಇಸ್ ಇಟ್ ನೆಸೆಸರಿ ಅಂತ ಹೇಳಿ ಕೇಳಿದ್ವಿ. ಸರ್ ಹೋಗ್ತಿದ್ದಂಗೆ ಫಸ್ಟು ಸ್ಕ್ಯಾನಿಂಗಿಗೆ ಮಲಗಿಸಿದ್ರು. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಏನಿದೆ ಅದಕ್ಕೆ ಮಲಗಿಸಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಹೇಳಿದಂತೆ ಫಸ್ಟ್ ನನಗೆ ಇನ್ನೂ ನೆನಪಿದೆ, ಕಿವಿನಲ್ಲಿ ಇದೆ. ಬಿಕಾಸ್ ಅದೊಂಥರ ಏನು ಹೇಳ್ತಾರೆ, ಒಂಥರ ಖುಷಿನ ದುಃಖನ ಎರಡೂ ಒಟ್ಟೊಟ್ಟಿಗೆ ಫೀಲ್ ಆಗ್ತಾಯಿತ್ತು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ. ಯಾಕೆ ಅಂತ ಹೇಳಿದ್ರೆ, ಎಂಬ್ರಿಯೋ ಫಾರ್ಮ್ ಆಗಿದೆ ಬಟ್ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಕೂಡ ನಾನು ಬ್ಲಾಗ್ ಮಾಡಿ ಹಾಕಿದ್ದೀನಿ ಇನಿಷಿಯಲ್ ಡೇಸಲ್ಲಿ. ಸೊ ಎಂಬ್ರಿಯೋ ಫಾರ್ಮೇಷನ್ ಅಂತ ಅಂದರೆ ಮಗು ಏನು ಫಾರ್ಮ್ ಆಗಬೇಕೋ ಅದು ಫಾರ್ಮ್ ಆಗಿದೆ, ಬಟ್ ಆ ಎಂಬ್ರಿಯೋ ಒಳಗಡೆ ಏನೂ ಹಾರ್ಟ್ ಬೀಟ್ ಬಂದಿಲ್ಲ. ಸೊ ಫಸ್ಟ್ ಥಿಂಗ್ ಡೆವಲಪ್ ಆಗೋದು ಮಗುನಲ್ಲಿ ಇಸ್ ದ ಹಾರ್ಟ್ ಬೀಟ್. ಸೊ ಹಾರ್ಟ್ ಬೀಟ್ ಒಂದು ಬಂತು ಅಂತಂದರೆ ರೆಸ್ಟ್ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಆನ್ ಇಟ್ಸ್ ಒಂದು ಸೈಕಲಲ್ಲಿ ಆಗಿಬಿಡತ್ತೆ. ಸೊ ಹಾಗಾಗಿ ತುಂಬ ಇದು ಟೆನ್ಷನ್ ತೊಗೊಳ್ಳೋ ಅಂಥದ್ದು ಏನಿಲ್ಲ ಅಂತ ಹೇಳಿದ್ರು. ಸೊ ಹೋದಾಗ ಹೌದು ಪ್ರೆಗ್ನೆಂಟ್ ಆಗಿದ್ದೀರಾ, ಕನ್ಫರ್ಮ್ ಆಗಿದೆ, ಬಟ್ ಹಾರ್ಟ್ ಬೀಟ್ ಬಂದಿಲ್ಲ ಅಂತ. ಆವಾಗ ಇನ್ನೊಂಥರ ಟೆನ್ಷನ್ನು, ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು ನನಗೆ. ಏನಿದು ಈ ಕಡೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಮೈಂಡಲ್ಲಿ ಬೇರೆ ಈ ಪ್ರೆಗ್ನೆನ್ಸಿನ ಇರಬೇಕಾ ಅಥವಾ ಶುಡ್ ವಿ ಟೇಕ್ ಇಟ್ ಆಫ್ ಅಂತ. ಅವಾಗ ತುಂಬ ಡಾಕ್ಟ್ರು ಕೂಡ ಕುತ್ಕೊಂಡು ಕನ್ವಿನ್ಸ್ ಎಲ್ಲ ಮಾಡಿಸಿದ್ರು. ನೋ, ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಇಟ್, ನಿಮಗೆ ಸೆಕೆಂಡ್ ಬೇಬಿ ಬೇಕೇ ಬೇಕು ಅಂತ ಇದ್ದರೆ ಯು ಹ್ಯಾವ್ ಟು ರಿಟೇನ್ ದಿಸ್. ಇಲ್ಲ ಅಂತಂದರೆ ಮತ್ತೆ ಆಮೇಲೆ ನೋಡೋಣ, ಇದಾಗಿ ನೋಡೋಣ ಅಂತಂದರೆ ಗೊತ್ತಿರಲ್ಲ, ಸ್ವಲ್ಪ
ಹೇಳ್ತಾರೆ, ನೆಗೆಟಿವ್ಸು ಹೇಳ್ತಾರೆ, ಪಾಸಿಟಿವ್ಸು ಹೇಳ್ತಾರೆ. ದಪ್ಪ ಇದ್ದೀರಾ, ಆಮೇಲೆ ನೆಕ್ಸ್ಟು ಕನ್ಸೀವ್ ಆಗೋದಕ್ಕೆ ಆಗುತ್ತೋ ಇಲ್ವೋ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಆ ಥರದ್ದೆಲ್ಲ ಥಾಟ್ಸ್ಗಳು ಮೈಂಡಲ್ಲಿ ಬರೋದಕ್ಕೆ ಶುರುವಾಯಿತು. ಸೊ ದೆನ್ ಅದೊಂಥರ ಕನ್ವಿನ್ಸಿಂಗ್ ಮಾಡಲ್ಲೇ ವಿ ವೆಂಟ್ ಆನ್ ಥ್ರೂ ಇಟ್. ಅದಾದಮೇಲೆ ಅವರು ಒಂದಷ್ಟು ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟರು. ಸೊ ದಟ್ ನೀವು ಓಕೆ ಇದನ್ನು ರೀಟೈನ್ ಮಾಡ್ತೀರಾ ಅಂತಂದರೆ ದೆನ್ ಯು ಹ್ಯಾವ್ ಟು ಟೇಕ್ ಕಪಲ್ ಆಫ್ ಟ್ಯಾಬ್ಲೆಟ್ಸ್ ಅಂತ ಹೇಳಿ ಒಂದಿಷ್ಟು ಟ್ಯಾಬ್ಲೆಟ್ಸ್ನ ಸಜೆಸ್ಟ್ ಮಾಡಿದ್ರು. ಆಲ್ಮೋಸ್ಟ್ 2 ವೀಕ್ಸಿಗೇನೋ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ಸ್ ಏನೋ ಸಜೆಸ್ಟ್ ಮಾಡಿದ್ರು. ಸೊ ನಾನು ಅದನ್ನು ಹೇಳಬೇಕು ಅಂತಂದರೆ ಐ ಡೆಂಟ್ ಟೇಕ್ ದೋಸ್ ಟ್ಯಾಬ್ಲೆಟ್ಸ್. ನನಗೆ ನ್ಯಾಚುರಲ್ ಆಗಿ ದ ಬೇಬಿ ಶುಡ್ ಬಿ ಡೆವಲಪ್ಡ್, ಯಾವುದೇ ರೀತಿ ಸಪ್ಲಿಮೆಂಟ್ಸಿಂದಾಗಲಿ ಆ ಥರದ್ದೆಲ್ಲ ಬೇಡ ಅಂಥೇಳಿ ಒಂದು ಸತಿ ಏನೋ ಇಂಜೆಕ್ಷನ್ ತೊಗೊಂಡಿದ್ದೆ ಅನಿಸುತ್ತೆ. ಆಫ್ಟರ್ ದ್ಯಾಟ್ ಐ ಡೆಂಟ್ ಗೋ ಫಾರ್ ಎನಿ ಸಚ್ ಟ್ಯಾಬ್ಲೆಟ್ಸ್ ಅಥವಾ ಏನೂ ತೊಗೊಳ್ಳಿಲ್ಲ ನಾನು. ಅದಾದಮೇಲೆ ಮತ್ತೆ 2 ವೀಕ್ಸ್ಗೆ ಹೋಗಿ ಚೆಕ್ ಮಾಡಿಸ್ದೆ. ಬಿಕಾಸ್ 2 ವೀಕ್ಸಲ್ಲೂ ಏನೂ ಡೆವಲಪ್ ಆಗಿಲ್ಲ ಅಂದರೆ ಲೆಟ್ಸ್ ಟೇಕ್ ಸಮ್ ಅದರ್, ನೋಡೋಣ ಆಮೇಲೆ ಡಿಸಿಷನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೆಕೆಂಡ್ ಟೈಮು ಹೋಗಿ ಚೆಕ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು ಓಕೆ ಹಾರ್ಟ್ ಬೀಟ್ ಬಂದಿದೆ, ಸೊ ಎವ್ರಿಥಿಂಗ್ ಇಸ್ ಫೈನ್ ಅಂತ ಅಂದರು. ಐ ವಾಸ್ ಲೈಕ್ ಟ್ಯಾಬ್ಲೆಟ್ ತೊಗೊಂಡು ಅದೇ ಆಗ್ತಿತ್ತು, ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೂ ಅದೇ ಆಗ್ತಿತ್ತು. ಚಲೋ ಸೀದೆ ನಮ್ಮ ಮನೆಯವರು ಹೊರಗಡೆ ಹೋಗ್ತಾಯಿದ್ರು. ಸೊ ಎಸ್, ಸೆಕೆಂಡ್ ಟೈಮ್ ಹೋದ್ವಿ ನಾವು. ನಾನು 1 ಟೈಮ್ ಅಷ್ಟೇ ಟ್ಯಾಬ್ಲೆಟ್ ತೊಗೊಂಡಿದ್ದು. ಅದಾದಮೇಲೆ ಐ ಡೆಂಟ್ ವಾಂಟೆಡ್ ಟು ಟೇಕ್ ಎನಿ ಟ್ಯಾಬ್ಲೆಟ್ಸ್ ಆ್ಯಸ್ ಇನ್ ದ ಥಿಂಗ್ ವಾಸ್ ನ್ಯಾಚುರಲಿ ಫಾರ್ಮ್ ಆಗುತ್ತೆ. ಐ ಶುಡ್ ನಾಟ್ ರಶ್, ತುಂಬ ಮೆಡಿಕೇಶನ್ಸ್ ತೊಗೊಂಡು ಆ ಥರದ್ದೆಲ್ಲ ಮಾಡೋದು ಬೇಡ, ಅವಶ್ಯಕತೆ ಇಲ್ಲ ಅಂಥೇಳಿ ಅವತ್ತು ಹೇಳಿದ ದಿವಸ ಮಾತ್ರ ಒಂದು ಟ್ಯಾಬ್ಲೆಟ್ ತೊಗೊಂಡೆ, ಇಂಜೆಕ್ಷನ್ ತೊಗೊಂಡೆ. ಬಟ್ ಆಫ್ಟರ್ ದಟ್ ಐ ಡೆಂಟ್, ಆ ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ ನಾನು. ಇಟ್ ವಾಸ್ ಜಸ್ಟ್ ಅ ಹಾರ್ಮೋನಲ್ ಇಂಜೆಕ್ಷನ್ ಅಂದ್ಕೊಳ್ತೀನಿ. ಸೊ ಆ ಥರದ್ದು ಬೇಡ ಅಂತ ಹೇಳಿಬಿಟ್ಟು ಐ ಡಿಡ್ ನಾಟ್ ಟೇಕ್ ಇಟ್. ಬಟ್ ನ್ಯಾಚುರಲ್ ಆಗಿ ನನಗೆ ಒಂದು 2 ವೀಕ್ಸ್ ಬಿಟ್ಟು ಹೋಗಾದ್ಮೇಲೆ ಮೇ ಬಿ ಐ ವಾಸ್ ಟೂ ಅರ್ಲಿ ಅನಿಸುತ್ತೆ ಫಾರ್ ದ ಸ್ಕ್ಯಾನಿಂಗ್. ನಾನು ಹೇಳಿದ್ನಲ್ಲ ಒಂಥರ ತುಂಬ ಪೀರಿಯಡ್ಸ್ ಮಿಸ್ ಆಗಿದ ತಕ್ಷಣ ಒಂಥರ ನನಗೆ ಹೆಂಗೆ ತೊಗೊಳ್ಬೇಕು ಅದನ್ನು ಅಂತ ಗೊತ್ತಾಗಿರಲ್ಲ. ಬಿಕಾಸ್ ವಿ ವರ್ ನಾಟ್ ರೆಡಿ ಫಾರ್ ಇಟ್ ಅಂಥೇಳಿ. ಬಟ್ ದೆನ್ ಎಸ್, ಹಾರ್ಟ್ ಬೀಟ್ ಎಲ್ಲ ಬಂದಿದ್ದಾದಮೇಲೆ ಒಂದು ರೀತಿ ಖುಷಿನೇ ಆಯಿತು ನನಗೆ. ಅದು ಆ ಮೈಂಡಲ್ಲಿರುತ್ತಲ್ಲ ಒಂದು ಕಡೆ ಆ ಪಾಪು ಬರೋ ಖುಷಿ ಏನಿದೆ, ದಟ್ ವಾಸ್ ರಿಯಲಿ ಅನ್ಎಕ್ಸ್ಪ್ಲೇನಬಲ್ ಅಂತ ಹೇಳ್ಬೋದು. ಸೊ ಆಯಿತು ಅಂತ ಹೇಳಿ ಖುಷಿಯಾಗಿ ಬಂದ್ವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ತುಂಬ ಕಮ್ಮಿ ಹೋಗಿದ್ದಂಥದ್ದು. ನಾನು ಸ್ಕ್ಯಾನಿಂಗಿಗೆ ಟೆಸ್ಟ್ಗೆ ತುಂಬ ಮಿಸ್ ಮಾಡ್ತಾಯಿದ್ದೆ. ಐ ವಾಸ್ ವೆರಿ ಇರ್ರೆಗ್ಯುಲರ್. ಬಿಕಾಸ್ ಒಂಥರ ಕಾನ್ಫಿಡೆನ್ಸ್ ಇತ್ತು, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿ ಹುಷಾರಾಗಿ ಓಡಾಡ್ಕೊಂಡಿದ್ದೀನಲ್ವ. ಸೊ ಐ ಹ್ಯಾಡ್ ನೋ ಇಶ್ಯೂಸ್ ಲೈಕ್ ಸುಸ್ತಾಗೋದಾಗಲಿ ಆ ಥರದ್ದಾಗಲಿ ಏನೂ ಇರಲಿಲ್ಲ. ಬಟ್ ಮಧ್ಯದಲ್ಲಿ ಒಂದು ಸತಿ ಎಲ್ಲೋ ಒಂದು ಕಡೆ ಶುಗರ್ ಟೆಸ್ಟು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಭಯ ಇತ್ತು ನನಗೆ, ಎಲ್ಲಿ BP ರೈಸ್ ಆಗಿಬಿಡುತ್ತೋ ಅಥವಾ ಬಿಕಾಸ್ BP ಇಶ್ಯೂಸ್ ಇದೆ, ಅಮ್ಮಂಗೂ ಇದೆ. ಹಾಗಾಗಿ ಎಲ್ಲಿ ಅದು ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಅಂದರೆ ಮಮ್ಮಿ ನನಗೆ ಪ್ರೆಗ್ನೆಂಟ್ ಇದ್ದಾಗ, ಸೊ ಶಿ ಹ್ಯಾಡ್ BP ಇಶ್ಯೂಸ್. ಸೊ ಆ ಥರ ಏನಾದರೂ ಆಗತ್ತಾ ಅನ್ನೋ ಅಂತ ಒಂದು ಸ್ವಲ್ಪ ಥಾಟ್ ಇತ್ತು. ಬಿಕಾಸ್ ಯೂಶ್ವಲಿ ಬಿಫೋರ್ 30s, ಅದಕ್ಕೆ ಹೇಳ್ತಾರೆ ತುಂಬ ಜನ ಬಿಫೋರ್ 30s ಪ್ರೆಗ್ನೆನ್ಸಿ ಆದರೆ ಸೊ ಕಾಂಪ್ಲಿಕೇಶನ್ಸ್ ಕಮ್ಮಿ ಇರುತ್ತೆ. ಆಫ್ಟರ್ 30 ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ, ಕನ್ಸೀವ್ ಆಗೋವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ, ಕನ್ಸೀವ್ ಆಗೋಕ್ಕೆ ಇಶ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ಇಶ್ಯೂಸ್ ನಾನು ಆ್ಯಕ್ಚುಲಿ ನನ್ನ ಕೊಲೀಗ್, ನಾನು IT-ನಲ್ಲಿ ವರ್ಕ್ ಮಾಡಬೇಕಾದಾಗ ಐ ಹ್ಯಾವ್ ಸೀನ್ ಒನ್ ಆಫ್ ಮೈ ಕೊಲೀಗ್ ಈ ಥರ ಸ್ಟ್ರಗಲ್ ಮಾಡುವಂಥದ್ದು. ಪ್ಲ್ಯಾನಿಂಗಲ್ಲಿದ್ದು ಆಮೇಲೆ 30 ಆದಮೇಲೆ ದೇ ವರ್ ಟ್ರೈಯಿಂಗ್ ಫಾರ್ ಅ ಕಿಡ್. ಬಟ್ ತುಂಬ ಕಷ್ಟ ಆಗುತ್ತೆ ಆ ಒಂದು ಟೈಮಲ್ಲಿ. ತುಂಬ ಮೆಡಿಕೇಷನ್ಸ್ ತೊಗೊಳ್ಬೇಕಾಗತ್ತೆ, ಒಂದಷ್ಟು ರುಟೀನ್ನ ಚೇಂಜ್ ಮಾಡಬೇಕಾಗತ್ತೆ. ಅದರಿಂದ ಒಂದಷ್ಟು ಜನ ಒಂದಷ್ಟು ತಿಂಗಳುಗಳು, ವರ್ಷಗಳು ಕೆಲಸ ಕೂಡ ಬಿಡಬೇಕಾಗತ್ತೆ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಇರ್ತಿತ್ತಲ್ಲ. ಸೊ ಹಾಗಾಗಿ ನಾನು ದೆನ್ ಐ ಮೇಡ್ ಅಪ್ ಮೈ ಮೈಂಡ್, ಓಕೆ ಈ ರೆಸ್ಪಾನ್ಸಿಬಿಲಿಟಿ ನಾವು ಯಾವತ್ತಿದ್ರೂ ತೊಗೊಳ್ಬೇಕು ಅಂತ ಇದ್ದೀವಿ ಅಂದರೆ ಲೆಟ್ಸ್ ಗೋ ಫಾರ್ ಇಟ್ ಟುಡೇ ಅಂತ ಹೇಳಿ ದೆನ್ ವಿ ಮೇಡ್ ಅವರ್ ಮೈಂಡ್. ಅಂಡ್ ದೆನ್ ಕನ್ಫರ್ಮ್ ಆಗಿ ಆರಾಮಾಗಿ 9 months ಖುಷಿಯಾಗಿ 9th month ತನಕನೂ ಹೋಗಿದ್ದೀನಿ ನಾನು ಕೆಲಸಕ್ಕೆ. 9th monthಲ್ಲಿ Jan 31st ತನಕನೂ ಹೋದೆ. ಫೆಬ್ಬಿಂದ ನಾನು Feb 1st ನಾನು ನನ್ನ ML ತೊಗೊಂಡಿದ್ದಂಥದ್ದು ಮೆಟರ್ನಿಟಿ ಲೀವ್. ಸೊ ಫೆಬ್ ಒನ್ ವೀಕ್ ಏನೋ, ಆ 1 ವೀಕಲ್ಲಿ ನಮಗೆ ಒಂದಷ್ಟು ಬೇರೆ ಏನೋ ಓಡಾಟಗಳಿತ್ತು. ಆ 7th ಡೇ 1 ವೀಕ್ ಅಂದ್ಕೊಳ್ಳಿ, ಒಂದು 6 ದಿವಸ ಅಷ್ಟೇ, ಡೆಲಿವರಿಗಿಂತ ಒಂದು 6 ದಿವಸ ಮುಂಚೆ ನಾನು
ಕೆಲಸ ಬಿಟ್ಟದ್ದು. ಅದು ಅಲ್ಲಿವರೆಗೂ ನಾನು ಆರಾಮಾಗಿ ಓಡಾಡ್ಕೊಳ್ತಾ ಇದ್ದೆ, ಆರಾಮಾಗಿ ಟೂ ವೀಲರಲ್ಲೇ ಹೋಗ್ತಾ ಇದ್ದೆ, ಟೂ ವೀಲರಲ್ಲೇ ಬರ್ತಾಯಿದ್ದೆ. ತುಂಬ ಜನ ಹೇಳ್ತಾಯಿದ್ರು, ಬೇಡ ಸಾಕು 9 ತಿಂಗಳು ನಿಲ್ಲಿಸ್ಬಿಡು, ಗಾಡಿನಲ್ಲಿ ಓಡಾಡು, ಕಾರಲ್ಲಿ ಓಡಾಡು, ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು, ಆಟೋದಲ್ಲಿ ಹೋಗು ಅಂಥೇಳಿ. ಬಟ್ ನನಗೆ ಅದಕ್ಕೆಲ್ಲ ಕಾಯೋಷ್ಟು ಟೈಮ್ ಇರ್ತಾರಲ್ಲ. ನನಗೆ ಪ್ರೆಗ್ನೆನ್ಸಿಲಿ ಒಂದು ಮೇಜರ್ ಥಿಂಗ್ ಇದ್ದಿದ್ದು ಅಂದರೆ ನಿದ್ದೆ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿತ್ತು ನನಗಂತೂ. ಆ್ಯಂಡ್ ಆ್ಯಸ್ ಇಟ್ ಈಸ್ ಐ ಆಮ್ ಅ ಸ್ಲೀಪಿಂಗ್ ಬೇಬಿ. ಇನ್ನು ಪ್ರೆಗ್ನೆನ್ಸಿಲಿ ಕೇಳಬೇಕಾ, ಸೊ ಐ ಯೂಸ್ ಟು ಫೀಲ್ ಲಾಟ್ ಡ್ರೌಸಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಐ ಯೂಸ್ ಟು ಗೆಟ್ ರೆಡಿ ಲೇಟ್. ಸೊ ಹಾಗಾಗಿ ಐ ವಾಸ್ ವೆರಿ ಮಚ್ ನಾರ್ಮಲ್ ಅಲ್ವಾ. ಬ್ಯಾಗ್ ಎತ್ಕೊಂಡು ಟೂ ವೀಲರಲ್ಲಿ ಹೋಗ್ತಾ ಇದ್ದೆ ಆರಾಮಾಗಿ. ನನಗೆ ಪರ್ಮಿಷನ್ ಕೂಡ ಕೊಟ್ಬಿಟ್ಟಿದ್ರು ಡ್ರೆಸ್ಸೆಲ್ಲ ಹಾಕೊಂಡು ಹೋಗೋಕ್ಕೆ ಕಾಲೇಜಲ್ಲಿ. ಸೊ ಹಾಗಾಗಿ ಸ್ಯಾರಿ ಉಟ್ಕೊಳ್ಳೋ ಹ್ಯಾಸಲ್ ಕೂಡ ಇರಲಿಲ್ಲ ನನಗೆ. ಸಮ್ ಹೌ ಐ ಯೂಸ್ ಟು ಮ್ಯಾನೇಜ್ ಟು ಗೋ ಟೂ ವೀಲರಲ್ಲೇ ಹೋಗ್ಬಿಟ್ಟು ಐ ಯೂಸ್ ಟು ಕಮ್ ಬ್ಯಾಕ್. ಸೊ ಅದೊಂಥರ ಜರ್ನಿ ತುಂಬ ಚೆನ್ನಾಗಿತ್ತು ನನಗೆ. ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗೋದು ಬರೋದು. ಐ ಯೂಸ್ ಟು ಫೀಲ್ ಮೋರ್ ಆ್ಯಕ್ಟಿವ್, ಎನರ್ಜೆಟಿಕ್ ಆಗಿ ಇದ್ದೆ. ಸ್ವಲ್ಪ ಏದುಸ್ರು ಬರೋವಂಥದ್ದು ಆ ಥರದ್ದೆಲ್ಲ ಆಯಿತು. ಸ್ವಲ್ಪ ಟಯರ್ಡ್ ಆಗೋವಂಥದ್ದು, ಸ್ಟೆಪ್ಸ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ, ಆದಷ್ಟು ಲಿಫ್ಟೇ ಯೂಸ್ ಮಾಡ್ತಾ ಇದ್ದೆ ಆಫೀಸ್ಗಳಲ್ಲಾಗಲಿ ಅಥವಾ ಮನೆಯಲ್ಲಿ ಅಪಾರ್ಟ್ಮೆಂಟ್ ಫ್ಲ್ಯಾಟಿಗೆ ಬರಬೇಕಾದಾಗಲಾಗಲಿ. ಸೊ ಹಾಗಾಗಿ ಐ ಯೂಸ್ ಟು ನಾಟ್ ಫೀಲ್ ಟಯರ್ಡ್ ಆಲ್ಸೋ. ಮನೆಗೆ ಬಂದಮೇಲೆ ಆರಾಮಾಗಿರ್ತಿದ್ದೆ, ಅಮ್ಮ ಎಲ್ಲ ಮಾಡಿಕೊಡ್ತಾಯಿದ್ರು, ಆರಾಮಾಗಿ ತಿಂದ್ಕೊಂಡು ಐ ಯೂಸ್ ಟು ಬಿ ಫೈನ್. ಸೊ ದಿಸ್ ಇಸ್ ಹೌ ಮೈ ಎರಡೂ ಪ್ರೆಗ್ನೆನ್ಸಿ ಒಂಥರ ಸೇಮ್ ಆಗೇ ಇತ್ತು. ನನಗೆ ಯಾವುದೇ ರೀತಿ ಡಿಫ್ರೆನ್ಸ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನನಗೆ, ಈ ಪ್ರೆಗ್ನೆನ್ಸಿ ಆ ಪ್ರೆಗ್ನೆನ್ಸಿ ಕಂಪೇರ್ ಮಾಡ್ತಾ ನನಗೇನೂ ಡಿಫ್ರೆನ್ಸ್ ಇಲ್ಲ. ಸೊ ಈ ಸತಿ ನಾವು ಬಾಯ್ ಬೇಬಿನೇ ಆಗ್ಬೋದು ಅಂದ್ಕೊಂಡೆ. ಆ್ಯಂಡ್ ಇಟ್ ವಾಸ್ ಫೈನಲಿ ಬಾಯ್ ಬೇಬಿ ಓನ್ಲಿ. ಗರ್ಲ್ ಬೇಬಿಗೆ ಯೂಶಲಿ ವಾಮಿಟಿಂಗ್ ಜಾಸ್ತಿ ಇರುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಸಿಕ್ನೆಸ್ ಇರಲಿಲ್ಲಲ್ಲ. ಸೊ ನನಗೆ ಫಸ್ಟ್ 3 ಮಂತ್ಸಲ್ಲೇ ಅಂದ್ಕೊಂಡೆ ಮೋಸ್ಟ್ಲಿ ಇದು ಬಾಯೇ ಆಗುತ್ತೆ ಅಂತ. ಬಿಕಾಸ್ ಹಾರ್ಮೋನಲ್ ಚೇಂಜಸ್ ಗರ್ಲ್ ಬೇಬಿ ಆದಾಗ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಅದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ದಿಸ್ ಇಸ್ ವಾಟ್ ಐ ಎಕ್ಸ್ಪೀರಿಯನ್ಸ್. ನನಗೆ ಯಾವುದೇ ರೀತಿ ವಾಮಿಟಿಂಗ್ ಇಲ್ಲ. ಬಟ್ ತುಂಬ ಜನಕ್ಕೆ ವಾಮಿಟಿಂಗ್ ಇದ್ದವ್ರಿಗೂ ಕೂಡ ಬಾಯ್ ಬೇಬಿ ಆಗಿದೆ, ಇಲ್ದಲ್ಲೇ ಇರೋರ್ಗೂ ಗರ್ಲ್ ಬೇಬಿ ಆಗಿದೆ. ಸೊ ನಾರ್ಮಲ್ ಆಗಿದ್ದು ನಂತರ ಆರಾಮಾಗಿದ್ದವ್ರಿಗೂ ತುಂಬ ಜನಕ್ಕೆ ಗರ್ಲ್ ಬೇಬಿ ಕೂಡ ಆಗಿದೆ. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ಯಾವ ಥರ ಆಗುತ್ತೆ ಏನು ಅಂತ ಹೇಳಿ. ಆ್ಯಂಡ್ ಒನ್ ಥಿಂಗ್ ಏನು ಅಂತಂದರೆ, ನನಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗಲ್ಲ, ಆ್ಯಂಡ್ ಈಗಲೂ ಕೂಡ ಆಗಲ್ಲ. ಪ್ರೆಗ್ನೆನ್ಸಿಲಂತೂ ಇದ್ದಿದ್ದು ಆಗ್ತಿಲ್ಲ. ಸ್ವೀಟ್ ಏನಾದರೂ ಒಂಚೂರು ತಿನ್ಬೇಕಂತ ತೊಗೊಂಡ್ರು ಒಂಥರ ವಾಮಿಟಿಂಗ್ ಆಗೋ ಥರ ಸೆನ್ಸೇಷನ್ ಆಗ್ತಾಯಿತ್ತು. ಸೊ ಹಾಗಾಗಿ ನನ್ನ 2 ಪ್ರೆಗ್ನೆನ್ಸಿನಲ್ಲಿ ಐ ಯೂಸ್ ಟು ನಾಟ್ ಕ್ರೇವ್ ಫಾರ್ ಸ್ವೀಟ್ಸ್. ನಾನ್ ವೆಜ್ ಚೆನ್ನಾಗಿ ತಿಂತಾಯಿದ್ದೆ, ಸ್ಪೈಸಿ ಫುಡ್ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾಯಿತ್ತು. ಬೇರೆ ಎಲ್ಲ ಎವ್ರಿಥಿಂಗ್ ಐ ಯೂಸ್ ಟು ಟೇಕ್ ವೆರಿ ಮಚ್ ನಾರ್ಮಲ್. ಬಟ್ ಆಲ್ಮೋಸ್ಟ್ ಸ್ವೀಟ್ಸ್ನ ಫುಲ್ ಕಟ್ ಡೌನ್ ಮಾಡಿಬಿಟ್ಟಿದ್ದೆ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಕಮ್ಮಿ ಮಾಡಿಬಿಟ್ಟಿದ್ದೆ ಅಂತ ಹೇಳ್ಬೋದು. ಸೊ ಎಸ್, ಈ ರೀತಿ ಇತ್ತು ನನ್ನ 2 ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿ ಪಟ್ಟಂತ ಕನ್ಫರ್ಮ್ ಆಗೋಯಿತು. ಸೆಕೆಂಡ್ ಪ್ರೆಗ್ನೆನ್ಸಿ ಒಂಥರ ಕಾಡಿಸಿ ಕನ್ಫರ್ಮ್ ಆಯಿತು. ಆ್ಯಂಡ್ 2 ಮಕ್ಕಳು ಮುದ್ದಾಗಿ ಖುಷಿ ಆಗುತ್ತೆ ನನಗೆ ಈಗ ನೆನೆಸ್ಕೊಂಡ್ರು. ಎಷ್ಟು ಬೇಗ ಟೈಮ್ ಪಾಸ್ ಆಗ್ತಾ ಇದೆಯಪ್ಪ, ಇವಾಗಿನ್ನೂ ಮದುವೆ ಆಯಿತು, ಫಸ್ಟ್ ಬೇಬಿ ಆಯಿತು, ಸೆಕೆಂಡ್ ಬೇಬಿನೂ ಆಗೋಯ್ತು ಅಂತ ಹೇಳಿ. ಸೊ ಇಟ್ಸ್ ಗೋಯಿಂಗ್ ಆನ್ ಇನ್ ನೈಸ್ ವೇ. ಎಲ್ಲ ದೇವರ ಆಶೀರ್ವಾದ, ನಿಮ್ಗೆಲ್ಲರ ನೋಡ್ತಾ ಇರೋವಂಥ ನನ್ನ ಒಳ್ಳೆ ಮನಸ್ಸಿನ ವ್ಯೂವರ್ಸ್ ಆಶೀರ್ವಾದ ಅಂತ ಹೇಳ್ಬೋದು. ತುಂಬ ಜನ ಕಮೆಂಟ್ ಮಾಡ್ತಾರೆ, ಪರ್ಸ್ನಲ್ಲಾಗಿ ಮೆಸೇಜ್ ಮಾಡೋರು ಒಂದಷ್ಟು ಜನ, ಅವರ ಫೀಲಿಂಗ್ಸು, ಅವರ ಥಾಟ್ಸ್ ನನಗೆ ಹೇಳೋವಂಥದ್ದು ಪ್ರತಿಯೊಂದು ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸೊ ನನ್ನ ಕೆಲಸಗಳ ಮಧ್ಯ, ನನ್ನ ಆಫೀಸ್ ಟೈಮಿಂಗ್ಸ್ ಮಧ್ಯ ಕೂಡ ನನಗೊಂದಷ್ಟು ವೀಡಿಯೋ ಮಾಡಿ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನಿಸುತ್ತೆ. ನೀವು ಕೇಳೋಂಥ ಕ್ವೆಶನ್ಸ್ಗಳು ಪ್ರತಿಯೊಂದು ಇಷ್ಟ ಆಗುತ್ತೆ ನನಗೆ. ಸೊ ದಿಸ್ ಇಸ್ ಹೌ ಮೈ ಪ್ರೆಗ್ನೆನ್ಸಿ ವೆಂಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. 2 ಒಂದು ರೀತಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ದಲೆ ತುಂಬ ತಲೆನೋವಿಲ್ದಲೆ ಹೋಯಿತು ಅಂತ ಹೇಳ್ಬೋದು. ಬಿಕಾಸ್ ಇವಾಗಿನ ಜನ್ರೇಷನ್ನು, ಇವಾಗಿನ ಲೈಫ್ ಸ್ಟೈಲ್ಗೆ ತುಂಬಾ ಕಷ್ಟ ಆಗ್ತಾಯಿದೆ. ಒಂದು ಮಗುವಿನ ಬೆಳವಣಿಗೆ ಅಥವಾ ಒಂದು ಮಗು ಹುಟ್ಟಬೇಕು ಅಂದರೆ ಒಂಥರ ತುಂಬಾ ರಿಸ್ಕಿ ಪ್ರೊಸೀಜರ್ ಆಗೋಗ್ಬಿಟ್ಟಿದೆ. ಮೋಸ್ಟ್ಲಿ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಈ PCOS ಇಶ್ಯೂಸ್ ಇರ್ಬೋದು, ಆ ಎಲ್ಲ ಇಶ್ಯೂಸ್ದ ಒಂದಷ್ಟು ಹೆಣ್ಮಕ್ಳಿಗೆ ಕಷ್ಟ ಕೂಡ ಆಗ್ತಾಯಿದೆ. ಬಟ್ ಆದರೆ ಟೇಕನ್ ಅ ಪ್ರಾಪರ್ ಕೇರ್ ಖಂಡಿತವಾಗ್ಲೂ
ಎಲ್ಲರಿಗೂ ಒಂದು ತಾಯಿತನದ ಅನುಭವ ಮಾಡೋದಕ್ಕೆ ಖಂಡಿತವಾಗ್ಲೂ ಚಾನ್ಸ್ ಇದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ, 2 ಪ್ರೆಗ್ನೆನ್ಸಿ ಸಿಮ್ಟಮ್ಸು ಮತ್ತು ನನ್ನ ಜರ್ನಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ಜರ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳಿ. ನನಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.